ಪೆರಿಫೆರಲ್ ರಿಂಗ್ ರೋಡ್ ಇಂದ ರೈತರಿಗೆ ಅನ್ಯಾಯ ಆಗ್ತಿದೆಯಾ? ಪೆರಿಫೆರಲ್ ರಿಂಗ್ ರೋಡ್ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಸೆಸ್ ಹೇಗಾಗ್ತಿದೆ? ಇಲ್ಲಿನ ಜನರ ಡೆಮೋಗ್ರಫಿ ಹೇಗಿದೆ? ಪೆರಿಫೆರಲ್ ರಿಂಗ್ ರೋಡ್ 2 ಪ್ರಾಜೆಕ್ಟ್ ಇಂದ ಇಲ್ಲಿನ ಸುತ್ತಮುತ್ತಲಿನ ಲ್ಯಾಂಡ್ ವ್ಯಾಲ್ಯೂ ಎಷ್ಟು ಜಾಸ್ತಿ ಆಗಿದೆ? ಹಾಗೆ ಇದರ ಸರ್ವೆ ನಂಬರ್ಸ್ ಏನು? ಈ ಎಲ್ಲ ವಿಷಯಗಳನ್ನ ಈ ನನ್ನ ವಿಡಿಯೋನಲ್ಲಿ ಹೇಳುವಂತ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಕೊನೆ ತನಕ ನೋಡಿ. ಮೊದಲನೇದಾಗಿ ಪೆರಿಫೆರಲ್ ರಿಂಗ್ ರೋಡ್ ರೂಟ್ ಮ್ಯಾಪ್ನ ನೋಡೋಣ. ಇದರ ಅನಾಲಿಸಿಸ್ನ ನಾನು ನನ್ನ EDIT ಚಾನಲಲ್ಲಿ ನೋಡ್ಬೋದು. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕ್ಲಿಕ್ ಮಾಡೋ ಮೂಲಕ ಫುಲ್ ವಿಡಿಯೋ ನೋಡಿ. BDA 6 ಹೊಸ ರೆಸಿಡೆನ್ಷಿಯಲ್ ಲೇಔಟ್ನ ಪ್ಲಾನ್ ಮಾಡ್ತಿದೆ ಪೆರಿಫೆರಲ್ ರಿಂಗ್ ರೋಡ್ 2 ಭಾಗವಾಗಿ. 3000 ಹೆಕ್ಟೇರ್ನ ಆಕ್ಯುಪೈ ಮಾಡ್ತಿದ್ದಾರೆ ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಸೋರ್ಸಿಂದ. ಸೊ ಈ ಲ್ಯಾಂಡ್ ಅಕ್ವಿಸಿಷನ್ಗೆ ಸರ್ಕಾರದವರು ಸರ್ವೆ ನಡೆಸಿದ್ದಾರೆ. ಇದರ ಪ್ರಕಾರ ಲ್ಯಾಂಡ್ ಅಕ್ವೈರ್ ಆದರೆ ಅಲ್ಲಿ ಪ್ರಾಜೆಕ್ಟ್ ಕಂಟಿನ್ಯೂ ಆಗುತ್ತೆ. ಆದರೆ ಹಳೆ ರೂಟ್ನಲ್ಲಿ ಕೆಲ ಪ್ರಾಬ್ಲಮ್ಸ್ ಆಯಿತು. ಮಾದನಾಯ್ಕನಹಳ್ಳಿ, ಹನುಮಂತಸಾಗರ, ಕುದುರೆಗೆರೆನಲ್ಲಿ ಲ್ಯಾಂಡ್ ಅಕ್ವೈರ್ ಮಾಡೋಕ್ಕೆ ಎಷ್ಟು ಪ್ರಪೋಸಲ್ ಇಟ್ಟರು, ಆ್ಯಕ್ಚುಲ್ ಆಗಿ ಎಷ್ಟು ಅಕ್ವೈರ್ ಆಯಿತು ಅಂತ ತಿಳ್ಕೊಳ್ಳೋಣ. ಮಾದನಾಯ್ಕನಹಳ್ಳಿಯಲ್ಲಿ 11.67 ಹೆಕ್ಟೇರ್ನ ಅಕ್ವೈರ್ ಮಾಡೋಕ್ಕೆ ಪ್ರಪೋಸಲ್ ಇಟ್ಟರು. ಆದರೆ 8.57 ಹೆಕ್ಟೇರ್ ಅಕ್ವಿಸಿಷನ್ ಫೈನಲೈಸ್ ಆಯಿತು. ಹನುಮಂತಸಾಗರದಲ್ಲಿ 5.6 ಹೆಕ್ಟೇರ್ ಇತ್ತು, 2.61 ಹೆಕ್ಟೇರ್ ಫೈನಲೈಸ್ ಆಯಿತು. ಕುದುರೆಗೆರೆಯಲ್ಲಿ 23.76 ಹೆಕ್ಟೇರ್ ಅಕ್ವೈರ್ ಮಾಡೋಕ್ಕೆ ಪ್ರಪೋಸಲ್ ಇತ್ತು, ಆದರೆ 1 ಹೆಕ್ಟೇರ್ ಕೂಡ ಫೈನಲೈಸ್ ಆಗಿಲ್ಲ. ಸೊ ಇಲ್ಲಿನ ಲ್ಯಾಂಡ್ ಅಕ್ವಿಸಿಷನ್ನ ಡ್ರಾಪ್ ಮಾಡಿದ್ರು. ನೆಕ್ಸ್ಟ್ ಪ್ರಾಬ್ಲಮ್ ಆಗಿದ್ದು ಬಿಳೆ ಶಿವಾಲಯ ಹತ್ರ 13.4 ಹೆಕ್ಟೇರ್ನಲ್ಲಿ ಬರೀ 0.46 ಹೆಕ್ಟೇರ್ನ ಅಕ್ವೈರ್ ಮಾಡಿದ್ರು. ರಾಂಪುರದಲ್ಲಿ 15.96 ಹೆಕ್ಟೇರ್ನಲ್ಲಿ ಬರೀ 2.77 ಹೆಕ್ಟೇರ್ನ ಅಕ್ವೈರ್ ಮಾಡಿದ್ರು. ಮಿಕ್ಕಿದ್ದು ಮಾಡೋಕ್ಕಾಗಿಲ್ಲ, ಏಕೆಂದರೆ ONGC ಪೈಪ್ಲೈನ್ ಇಂದ. ನೆಕ್ಸ್ಟ್ ಪ್ರಾಬ್ಲಮ್ ಕನ್ನಮಂಗಲದಲ್ಲಿ ಆಯಿತು. 5.34 ಹೆಕ್ಟೇರ್ನಲ್ಲಿ 0.36 ಹೆಕ್ಟೇರ್ನ ಮಾತ್ರ ಅಕ್ವೈರ್ ಮಾಡಿದ್ರು. ಚಿಕ್ಕಬನಹಳ್ಳಿಯಲ್ಲಿ 17.65 ಹೆಕ್ಟೇರ್ನಲ್ಲಿ 1.85 ಹೆಕ್ಟೇರ್ ಮಾತ್ರ ಅಕ್ವೈರ್ ಆಯಿತು. ಸಿಗೇನಹಳ್ಳಿಯಲ್ಲಿ 12.71 ಹೆಕ್ಟೇರ್ನಲ್ಲಿ 0.08 ಹೆಕ್ಟೇರ್ ಮಾತ್ರ ಅಕ್ವೈರ್ ಮಾಡಿದ್ರು. ಕಾಡುಗೋಡಿಯಲ್ಲಿ 16.52 ಹೆಕ್ಟೇರ್ನಲ್ಲಿ 7.72 ಹೆಕ್ಟೇರ್ ಅಕ್ವೈರ್ ಮಾಡಿದ್ರು. ಮಿಕ್ಕಿದ ಲ್ಯಾಂಡ್ ಕೋರ್ಟ್ ಕೇಸ್ ಇರೋದ್ರಿಂದ ಈ ಏರಿಯಾಗಳು ಲ್ಯಾಂಡ್ ಅಕ್ವಿಸಿಷನ್ ಪ್ರೋಸೆಸ್ನಿಂದ ಡ್ರಾಪ್ ಆಯಿತು. ಗಟ್ಟಿಹಳ್ಳಿಯಲ್ಲಿ 8.05 ಹೆಕ್ಟೇರ್ನಲ್ಲಿ 0.05 ಹೆಕ್ಟೇರ್ನ ಮಾತ್ರ ಅಕ್ವೈರ್ ಮಾಡಿದ್ರು. ಹುಸ್ಕೂರ್ನಲ್ಲಿ 17.35 ಹೆಕ್ಟೇರ್ನಲ್ಲಿ 0.04 ಹೆಕ್ಟೇರ್ ಮಾತ್ರ ಅಕ್ವೈರ್ ಮಾಡಿದ್ರು. ಗುಳಿಮಂಗಲ 15.36 ಹೆಕ್ಟೇರ್ನಲ್ಲಿ 1.6 ಹೆಕ್ಟೇರ್ನ ಮಾತ್ರ ಅಕ್ವೈರ್ ಮಾಡಿದ್ರು. ಹೆಬ್ಗೋಡಿಯಲ್ಲಿ 12.96 ಹೆಕ್ಟೇರ್ನಲ್ಲಿ 0.96 ಹೆಕ್ಟೇರ್ನ ಮಾತ್ರ ಅಕ್ವೈರ್ ಮಾಡಿದ್ರು. ಈ ಏರಿಯಾದ ಅಲೈನ್ಮೆಂಟ್ ಚೇಂಜ್ ಆಯಿತು ಅಂತ ಇಲ್ಲಿ ಕೂಡ ಲ್ಯಾಂಡ್ ಅಕ್ವಿಸಿಷನ್ ಡ್ರಾಪ್ ಮಾಡಿದ್ರು. ಈ ಕಾರಣಕ್ಕೆ ಪೆರಿಫೆರಲ್ ರಿಂಗ್ ರೋಡ್ ಪ್ರಪೋಸ್ಡ್ ರೂಟ್ ಚೇಂಜ್ ಆಯಿತು. ಈ ಪ್ರಯತ್ನ 2006ರಿಂದ ನಡೀತು. 2015ರಲ್ಲಿ ರೀಸೆಟಲ್ಮೆಂಟ್ ಆಕ್ಷನ್ ಪ್ಲಾನ್ ಅಂತ ಬಂತು. ಆದರೆ ಈ ಎಲ್ಲ ಪ್ರಯತ್ನನೂ ವ್ಯರ್ಥ ಆಯಿತು. ಎಲ್ಲದಕ್ಕಿಂತ ಬೇಸರ ಸಂಗತಿ ಏನು ಗೊತ್ತಾ? ಈ ಭೂಮಿಯ ಮಾಲೀಕರ ಏಜ್ ಕ್ಯಾಟಗರಿ ಗಮನಿಸಿದ್ರೆ 100% ಪ್ರಪೋಸ್ಡ್ ಭೂಮಿಯಲ್ಲಿ 35% ಭೂ ಮಾಲೀಕರು 31 ವರ್ಷದಿಂದ 50 ವರ್ಷದಲ್ಲಿರೋರು, 27% ಭೂ ಮಾಲೀಕರು 16ರಿಂದ 30 ವರ್ಷದಲ್ಲಿರೋರು, 22% 50 ವರ್ಷದ ಮೇಲಿರೋರು. ನೀವು ಮೆಜಾರಿಟಿ ತಗೊಂಡ್ರೆ ಈ ಏಜ್ ಕ್ಯಾಟಗರಿ ಮೋಸ್ಟ್ ಪ್ರೊಡಕ್ಟಿವ್ ಏಜ್ ಕ್ಯಾಟಗರಿ. ಅವರ ಹತ್ರ ಭೂಮಿ ಇದ್ರೆ ಏನಾದರೂ ಪ್ರೊಡಕ್ಟಿವ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಅದನ್ನ ಮಾರ್ತಿದ್ರು, ಆ ದುಡ್ಡನ್ನ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಕಡೆಗೆ ದುಡ್ಡನ್ನ ಚಾನಲೈಸ್ ಮಾಡ್ತಿದ್ರು. ಸೊ ಈ ಪೆರಿಫೆರಲ್ ರಿಂಗ್ ರೋಡ್ ಲ್ಯಾಂಡ್ ಅಕ್ವಿಸಿಷನ್ ಪ್ರೊಸೆಸ್ ಇಂದ ರೈತರು 15 ವರ್ಷ ವನವಾಸ ಅನುಭವಿಸಿದ್ರು. ಆ ಕಡೆ ಅಕ್ವಿಸಿಷನ್ ಕೂಡ ಆಗಿಲ್ಲ, ಈ ಕಡೆ ರೋಡ್ ಕನ್ಸ್ಟ್ರಕ್ಷನ್ ಕೂಡ ಆಗಿಲ್ಲ, ಮತ್ತೆ ರೈತರಿಗೂ ಅವರಿಗೆ ಬೇಕಾಗಿರೋ ಬೆಲೆ ಸಿಕ್ಕಿಲ್ಲ. ಈಗ ಹೊಸ ಪ್ರಪೋಸ್ಡ್ ರೂಟ್ ಮಾಡಿದ್ದಾರೆ. ಇದರ ಪ್ರಕಾರ ಕೆಲ ಏರಿಯಾಗಳಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ. ಭೂಸ್ವಾಧೀನ ಅಧಿಕಾರಿ ಕಚೇರಿಯಿಂದ ಸಿಕ್ಕಿರುವಂಥ ಡಾಕ್ಯುಮೆಂಟ್ ಇದು. ಇದನ್ನ ನನ್ನ ಚಾನಲ್ನ ಒಬ್ಬ ಫಾಲೋವರ್ ಕಳಿಸಿದ್ರು. ಅವರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಬಯಸ್ತೀನಿ. ಅವರ ಹೆಸರು ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಅವ್ರು ಕೇಳ್ಕೊಂಡಿದ್ರು, ಅದಕ್ಕೆ ನಾನು ಅವರ ಹೆಸರನ್ನ ಹೇಳೋಕ್ಕೆ ಬಯಸಲ್ಲ. ಸೊ ಈ ಡಾಕ್ಯುಮೆಂಟ್ ಪ್ರಕಾರ ಬೈಲಕೊನೇನಹಳ್ಳಿಯಲ್ಲಿ ಇಷ್ಟು ಸರ್ವೆ ನಂಬರ್ ಇರುವಂತ ಭೂಮಿಗಳಿಗೆ ನೋಟಿಸ್ ಹೋಗಿದೆ. ಇದು ಆ ಏರಿಯಾದ ಸರ್ವೆ ನಂಬರ್. ಮುಂದೆ ಲಕ್ಕೇನಹಳ್ಳಿಯಲ್ಲಿ ಇಷ್ಟು ಸರ್ವೆ ನಂಬರ್ಸ್ ಹೊಂದಿರೋ ಭೂ ಮಾಲೀಕರಿಗೆ ನೋಟಿಸ್ ಹೋಗಿದೆ. ಹಾಗೆ ಗಂಗೋದನಹಳ್ಳಿಯ ಕೆಳಗೆ ಬರೋ ಸರ್ವೆ ನಂಬರ್ಸ್,
ಲಕ್ಷ್ಮೀಪುರ ಕೆಳಗೆ ಬರೋ ಸರ್ವೆ ನಂಬರ್ಸ್, ದೊಂಬರಹಳ್ಳಿ ಕೆಳಗೆ ಬರೋ ಸರ್ವೆ ನಂಬರ್ಸ್, ವಡ್ಡರಹಳ್ಳಿಯಲ್ಲಿ ಒಟ್ಟು 28 ನೋಟಿಸ್ ಹೋಗಿವೆ, ಕದಿರೇನಹಳ್ಳಿಯಲ್ಲಿ 27, ಆರೋಕ್ಯಾತನಹಳ್ಳಿಯಲ್ಲಿ 1, ಸಿದ್ದನ ಹೊಸಹಳ್ಳಿಯಲ್ಲಿ 14. ಸೊ ಸರ್ಕಾರ ತನ್ನ ಪ್ರಯತ್ನ ಆರಂಭ ಮಾಡಿದೆ, ಆದರೆ ಇದು ಎಷ್ಟರ ಮಟ್ಟಿಗೆ ವೇಗವಾಗಿ ಮುಗಿಸ್ತಾರೋ ಗೊತ್ತಿಲ್ಲ. ಪೆರಿಫೆರಲ್ ರಿಂಗ್ ರೋಡ್ ಕೆಲಸ ಡಿಲೇ ಆಗ್ತಾ ಇರೋದು ಇದೇ ಮೊದಲೇನಲ್ಲ, ಫಸ್ಟಿಂದನೂ ಡಿಲೇ ಆಗ್ತಾನೆ ಬರ್ತಾ ಇದೆ. ಸೊ ನಾನು ಮೊದಲೆಲ್ಲ ಹೇಳಿದ್ನಲ್ಲ, ಫಸ್ಟು ಒಂದು ಪ್ರಪೋಸ್ಡ್ ರೂಟ್ ಇತ್ತು, ಮತ್ತೆ ಆ ಪ್ರಪೋಸ್ಡ್ ರೂಟ್ ಚೇಂಜ್ ಆಯಿತು ಅಂತ. ಸರ್ಕಾರ ಪ್ರಪೋಸ್ಡ್ ಲ್ಯಾಂಡ್ ಅಕ್ವಿಸಿಷನ್ ಒಂದಿಟ್ರು, ಆದರೆ ಆಗಿದ್ದೇ ಬೇರೆ ಆಯಿತು. ಈಗಲೂ ಅದೇ ಮಿಸ್ಟೇಕ್ ರಿಪೀಟ್ ಆಗ್ತಾ ಇದ್ದಂಗಿದೆ. ಮತ್ತೆ ಇದಕ್ಕೆ ಸೊಲ್ಯೂಷನ್ನೇ ಇಲ್ವಾ? ಪೆರಿಫೆರಲ್ ರಿಂಗ್ ರೋಡ್ ಮುಗಿಬೇಕಂದ್ರೆ ಸೊಲ್ಯೂಷನ್ ಏನು? ಸಿಂಪಲ್, ಗ್ಯಾರಂಟಿಗೆ ಹಾಕೋ 50% ಇಲ್ಲಿ ಖರ್ಚು ಮಾಡಿದ್ರು ಲ್ಯಾಂಡ್ ಅಕ್ವಿಸಿಷನ್ ಮುಗಿದೋಗ್ಬಿಡುತ್ತೆ. ಈ ಭಾಗದಲ್ಲಿ 60% ಕೃಷಿ ಭೂಮಿನೇ ಇದೆ. ಒಳ್ಳೆ ಬೆಲೆ ಅವರ ಭೂಮಿ ಮೇಲೆ ಸಿಕ್ಕಿದ್ರೆ ಯಾರಿಗೆ ಲಾಭ? ಟೈರ್ 2, ಟೈರ್ 3 ಸಿಟೀಸ್ ಬೆಳೆದ್ರೆ ಯಾರಿಗೆ ಲಾಭ? ಮತ್ತೆ ನೈಸ್ ರೋಡ್ನ ಬಿಟ್ಟು ಬೇರೆ ರೂಟ್ಗೆ ಯಾಕೆ ಡೈವರ್ಟ್ ಮಾಡಿದ್ರು? ಸ್ಯಾಟಲೈಟ್ ಟೌನ್ ರಿಂಗ್ ರೋಡಿಂದ ಬನ್ನೇರುಘಟ್ಟ ಎಕೋ ಸೆನ್ಸಿಟಿವ್ ಝೋನ್ ನಾಶ ಆಗ್ತಿದೆ. ಇದು ಗೊತ್ತಿದ್ದು ಹೊಸ ಪ್ರಪೋಸ್ ರೂಟ್ ಮತ್ತೆ ಯಾಕೆ ಬನ್ನೇರುಘಟ್ಟ ಝೋನ್ ಮೇಲೆ ಹಾಕಿದ್ದಾರೆ ಗೊತ್ತಿಲ್ಲ. ಲ್ಯಾಂಡ್ ಅಕ್ವಿಸಿಷನ್ ಪ್ರೋಸೆಸ್ ಅಲ್ಲಿ ಸರ್ಕಾರ ಬನ್ನೇರುಘಟ್ಟ ಎಕೋ ಸೆನ್ಸಿಟಿವ್ ಝೋನ್ ಕಡೆ ಬಂದಾಗ ಇದಕ್ಕೆ ಹಲವಾರು ತಡೆ ಇರುತ್ತೆ. ಇದನ್ನ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ ಮುಂದೆ ಕಾದು ನೋಡಬೇಕು. ಮತ್ತೆ ನಾನು ಒಂದು ಏರಿಯಾ ಸರ್ವೆ ನಂಬರ್ಸ್ನ ಮಾತ್ರ ಕವರ್ ಮಾಡಿದ್ದೀನಿ. ಬೇರೆ ಏರಿಯಾಗಳಲ್ಲಿ ಅಪ್ಡೇಟ್ಸ್ ಏನು ಅಂತ ನನಗೂ ಗೊತ್ತಿಲ್ಲ. ನಿಮಗೆ ಏನಾರು ಗೊತ್ತಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ಗೆ ಹೋಗಿ ಮೆಸೇಜ್ ಹಾಕಿದ್ರೆ ಪೆರಿಫೆರಲ್ ರಿಂಗ್ ರೋಡ್ ಮೇಲೆ ಇನ್ನೊಂದು ಪಾರ್ಟ್ ಡೆಡಿಕೇಟ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಅನಿಸ್ತು? ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಲ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ, ಸಿ ಯು.